ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾಗಿರುವಂಥ ಸಾಂಬಾರ್ ರೆಸಿಪಿ ಅಥವಾ ಬೇಳೆ ಸಾರು ರೆಸಿಪಿನ ಯಾವುದೇ ಮಸಾಲೆ ಹಾಕದೆ ಸಿಂಪಲ್ಲಾಗಿ ಮಾಡಬಹುದು. ಇವತ್ತು ನಾವು ಮಾಡ್ತಾ ಇರೋದು ಯಾವುದಂದರೆ ಹೆಸರುಬೇಳೆ ಸಾಂಬಾರ್ ಅಥವಾ ಹೆಸರುಬೇಳೆ ಸಾರು. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ಅರಿಶಿನ ಪುಡಿ, ಉಪ್ಪು, ಜೀರಿಗೆ, ಸಾಸಿವೆ, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ, ಅಡುಗೆ ಎಣ್ಣೆ. ಇಲ್ಲಿ ನಾನು 1 ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ. ಹಾಗೆ 2 ಟೊಮ್ಯಾಟೊ, 1 ಈರುಳ್ಳಿ. ಇವಾಗ ನಾನಿಲ್ಲಿ ಕುಕ್ಕರ್ಗೆ 1 ಕಪ್ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೀವು 1-2-3 ಸಲ ತೊಳೆದುಕೊಳ್ಳಿ. ಇವಾಗ ನಾನಿಲ್ಲಿ ತೊಳ್ಕೊಂಡಿದ್ದೀನಿ. 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ ನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು 1/4 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆನೂ ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 1-2 ವಿಸಿಲ್ ಆಗೋವರೆಗೂ ಬಿಡಿ ಅದನ್ನು. ಇವಾಗ ಇದು ಬೆಂದಿದೆ. ಮತ್ತು ಇದನ್ನು ಸ್ಮ್ಯಾಶ್ ಮಾಡೋ ಅಗತ್ಯ ಇಲ್ಲ. ಇವಾಗ ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾನಿಲ್ಲಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಸಿಮೆಣಸಿನಕಾಯಿಯನ್ನು 6 ತೊಗೊಂಡಿದ್ದೀನಿ. ಖಾರ ಕಡಿಮೆ ಇದೆ. ನೀವು ಖಾರ ಕಡಿಮೆ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ 2 ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಲ್ವ, ಅದನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನು ಮೊದಲೇ ಬೇಳೆ ಬೇಯುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೆ. ಇಲ್ಲಿನೂ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ನೀವು ಕೂಡ ನೋಡಿ ಹಾಕ್ಕೊಳ್ಳಿ. ಇವಾಗ ಲಿಡ್ನ ಕವರ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಬೆಂದಿದೆ. ಇದಕ್ಕೆ ನಾನು ಇವಾಗ 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ. ಈ ಸಾರು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಯಾಕಂದರೆ ನಾವಿಲ್ಲಿ ಯಾವುದೇ ಸಾಂಬಾರು ಪುಡಿಯನ್ನು ಹಾಕ್ತಾ ಇಲ್ಲ. ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನೇ ನಾವು ಯೂಸ್ ಮಾಡಿ ಇಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಇವಾಗ ನಾವು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸಿ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ನೀವೇನಾದ್ರು ಚಪಾತಿ ಜೊತೆ ತಿಂತಾಯಿದ್ರೆ ಇಷ್ಟೇ ಇರಲಿ. ಇಲ್ಲಾಂದರೆ ನಿಮಗೆ ಸ್ವಲ್ಪ ನೀರು ಬೇಕಂದ್ರೂ ಕೂಡ ಇಲ್ಲಿ ನಾವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಲಾಸ್ಟಿಗೆ ಕೊತ್ತಂಬರಿಯನ್ನು ಹಾಕಿ 1-2 ನಿಮಿಷ ಕುದಿಸ್ಕೊಳ್ಳೋಣ. ರುಚಿಯಾದ ಹೆಸರುಬೇಳೆ ಸಾಂಬಾರ್ ರೆಡಿಯಾಗಿದೆ. ನಾವು ರೈಸ್ ಜೊತೆ ಸಾಂಬಾರು ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.